ಖುಷಿಯಾಗಿದೆ ಅಂತ ನಮ್ಮ ಸುದರ್ಶನ್ ಮೂರ್ತಿ ಸರ್ ಅವರಿಗೆ, ವಿಜಯ ಕಾಲೇಜ್ ಮಂಡ್ಯ ತಂಡದ ಪ್ರಾಯೋಜಕರು, BIT ನೌಕರರು ಸಹ ಹೌದು. ಬೋನಸ್ ಅಂಕದೊಂದಿಗೆ RVS ತಂಡ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವೇಣುಗೋಪಾಲ್ ರವರು, ತೀರ್ಪುಗಾರರಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಶ್ರೀಯುತ ನಂಜೇಶ್ ಗೌಡರು ಮತ್ತು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಗುರುತಿಸಿಕೊಂಡಿರುವಂಥ ಶ್ರೀಯುತ ನರಸಿಂಹಮೂರ್ತಿರವರು, ಅಸಿಸ್ಟೆಂಟ್ ಸ್ಕೋರರಾಗಿ ಶ್ರೀಯುತ ಪ್ರಕಾಶ್ HL ಹಾಗೂ ಶ್ರೀಯುತ ಅರುಣ್ ಕುಮಾರ್ ಬೆಂಗಳೂರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂಥ ಶ್ರೀಯುತ M ಷಣ್ಮುಗಂ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಷ್ಟ್ರಕವಿ ಕುವೆಂಪು ಕಪ್ 2025ರ ಎಲ್ಲ ಪಂದ್ಯಗಳು ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ರತೀಶಾ ಒಂದೊಳ್ಳೆ ಆಂಕಲ್ ಹೋಲ್ಡ್ RVS ತಂಡದ ದೇವು ಲೆಫ್ಟ್ ಕಾರ್ನರ್ ಭಾಗದಿಂದ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ, ಜರ್ಸಿ ನಂಬರ್ 1 ಬಿಗಿಯಾದಂಥ ಒಂದು ಆಂಕಲ್ ಹೋಲ್ಡ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಿನ ತಿಂಡಿ ವ್ಯವಸ್ಥೆ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥಾಪಕರಾಗಿ ಶ್ರೀಯುತ ಹೇಮಂತ್ ರವರು ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದರೆ ಅವರಿಗೂ ಸಹ ಧನ್ಯವಾದ. ಶ್ರೀಯುತ ಹರೀಶ್ ರವರು ಊಟದ ಒಂದು ಮತ್ತು ತಿಂಡಿ ಇನ್ಚಾರ್ಜ್ ಆಗಿ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಹಾಗೆ ತೀರ್ಪುಗಾರಿಗೆ ಹಾಗೆ ಮನೋಜ್ ಗೌಡ ಈ ಬಾರಿ ರೈಡರ್ ಸೆಲ್ಫ್ ಔಟ್, ನಿಯಂತ್ರಣ ತಪ್ಪಿ ಲಾಬಿಯನ್ನು ಪ್ರವೇಶ ಮಾಡಿದ್ದಾರೆ. ವಿಶೇಷವಾಗಿ ರಾಷ್ಟ್ರಕವಿ ಕುವೆಂಪು ಕಪ್ 2025 ಇಷ್ಟು ಸುಂದರವಾಗಿ ಮೂಡಿಬರೋದಕ್ಕೆ ನಮ್ಮ ಕೆನರಾ ಬ್ಯಾಂಕ್ ಬೆಂಗಳೂರು ಬಹಳ ಉತ್ತಮವಾದಂಥ ಒಂದು ಸಹಕಾರ ನೀಡಿರ್ತಾರೆ. ಅದರ AGM ಆಗಿರುವಂಥ ಶ್ರೀಯುತ ಅಭಯ್ ಕುಮಾರ್ ಸರ್ ಅವರು ಸಹ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅದೇ ರೀತಿ BIT ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಸಾಯಿ ಚರಣ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿ, ಹಾಗೆ ಶ್ರೀಯುತ M ಮುನೇಗೌಡರು JDS ನ ಮುಖಂಡರು ಹಾಗೂ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರಾಗಿ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಉತ್ತಮವಾದಂಥ ಟ್ಯಾಕಲ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು. ಚೇತನ RVS ರಾಜ್ಯ ಒಕ್ಕಲಿಗರ ಸಂಘದ ಒಬ್ಬ ಯುವ ದಾಳಿಗಾರ. ಶ್ರೇಯಸ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆದರು. 5-4 1 ಅಂಕದ ಮುನ್ನಡೆಯಲ್ಲಿ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಸಾಕಷ್ಟು ಪ್ರಯತ್ನ ಇತ್ತು ದಾಳಿಗಾರನಿಂದ, ಆದರೆ ಒಂದೊಳ್ಳೆ ಟ್ಯಾಕಲ್. 5 ಈಚ್. ಚೇತನ್ RVS ತಂಡದ ಆಟಗಾರ ಸೆಂಟರ್ನಲ್ಲಿ ಕಿಕ್ ಮಾಡುವಂತ ಪ್ರಯತ್ನ. ರತೀಶ್ ದಾಳಿ ವಿಭಾಗದಲ್ಲಿ
5-5 ಪಂದ್ಯ. ದಾಳಿಯಲ್ಲಿ ಪ್ರಜ್ವಲ್, ಕೌಟಿಲ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಮಾಗಡಿ ಮೇನ್ ರೋಡ್, ಬ್ಯಾಡ್ಹಳ್ಳಿಯಲ್ಲಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. 5-5 ಪಂದ್ಯ. ಮುಂದಿನ ಪಂದ್ಯ ಸೇಂಟ್ ಪಾಲ್ಸ್ ಕಾಲೇಜ್ ವರ್ಸಸ್ GFGC ಹೆಸರುಘಟ್ಟ. ಈ ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಚೇತನ್ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. ರಾಷ್ಟ್ರೀಯ ಆಟಗಾರ ರತೀಶ್ ಅವರಿಂದ ಡಬಲ್ ಆಂಕಲ್ ಹೋಲ್ಡ್ ಬಂತು. ಲೆಫ್ಟ್ ಇನ್ ಜಾಗದಿಂದ ಒಂದೊಳ್ಳೆ ಟ್ಯಾಕಲ್. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಕರು ಯಮ್ಮರು. ಪ್ರಜ್ವಲ್, ಚೇತನ್ ನಾಯಕ ಇಲ್ಲಿ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕವನ್ನು ಬಿಟ್ಕೊಡ್ತಾ ಇದ್ದಾರೆ. ಎಸ್ಎನ್ ಬೋನಸ್ ಅಂಕದೊಂದಿಗೆ ದಾಳಿಗಾರಿಯಲ್ಲಿ ವಾಪಸ್ ಆದ್ರು. ಅದ್ಭುತವಾದಂತಹ ಟ್ಯಾಕಲ್. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು, ಆದ್ರೆ RVS ತಂಡ ಒಂದೊಳ್ಳೆ ಸೂಪರ್ ಟ್ಯಾಕಲ್. RVS ತಂಡಕ್ಕೆ ಸೂಪರ್ ಟ್ಯಾಕಲ್, ಒಂದು ರೀತಿ ಸೂಪರ್ ತಿರುವು ಅಂತ ಹೇಳ್ಬೋದು. ಒಬ್ಬ ಸ್ಟಾರ್ ಪ್ಲೇಯರ್ ಮನೋಜ್ ಗೌಡ ಅಂಕಣದ ಒಳಗಡೆ ಬಂದ್ರು. ಶ್ರೇಯಸ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ರತೀಶ. ಮಂಜು RVS ಆತಿಥೇಯ ತಂಡದ ಆಟಗಾರ. ಈ ಬಾರಿ ಸಂದೀಪ್ ಅವರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಒಂಬತ್ತು 8 ಒಂದು ಅಂಕದ ಮುನ್ನಡೆಯಲ್ಲಿ ಕೌಟಿಲ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಇಬ್ಬರು ಆಟಗಾರ ನಡುವೆ ಹೇಮಂತ. ಸೂಪರ್ ಟ್ಯಾಕಲ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ನಿರಂತರವಾದಂತಹ ಹೋರಾಟ. ಎಸ್, ಸೂಪರ್ ಟ್ಯಾಕಲ್.
10-9 ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ RVS. ಪ್ರಜ್ವಲ್ ಸೂಪರ್ ಟ್ಯಾಕಲ್ ಆನ್ ಆಗಿರುವಂಥ ಸಂದರ್ಭ. ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಪರವಾಗಿ ಆಡಿದಂಥ ಅನುಭವ ಇದೆ ಯುವ ದಾಳಿಗಾರ. ಎಸ್, 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಶಿವ 10-10 ಸಮಬಲ ಹೋರಾಟದಲ್ಲಿ ಪಂದ್ಯ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. 7 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ವೆಂಕಟೇಶ್. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ರೈಟ್ ಕಾರ್ನರ್. ಇಲ್ಲಿ ಒಂದು ವಿಶೇಷತೆ ಅಂದರೆ ಸಹೋದರರಿಬ್ಬರು ಎದುರು ಬದಲಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಜರ್ಸಿ ನಂಬರ್ 25 ಮಹೇಂದ್ರ, RVS ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೂಲಕ ಅಂಕಣದ ಹೊರ ನಡೆದರೆ ಅವನ ಸಹೋದರ ಜರ್ಸಿ ನಂಬರ್ 6 ವೆಂಕಟೇಶ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಕಾರ್ನರ್ ಆಗಿದೆ. ಥರ್ಡ್ ರೈಟ್, ಡೂ ಆರ್ ಡೈ. ಅನಿಲ, ಎಸ್, ಡೈವಿಂಗ್ ಆಂಕಲ್ ಹೋಲ್ಡ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 11, RVS 10. 11-10 in favor of ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಲಿಂಗೇಗೌಡರು, ಮಲತಳ್ಳಿ ಕ್ರೀಡಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಲಿಂಗೇಗೌಡರು ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕುವೆಂಪು ಲಲಿತ ಕಲಾ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹದಿನಾಲ್ಕು 12 ಕೇವಲ 2 ಅಂಕದ ಅಂತರದಲ್ಲಿ
ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಮಾಗಡಿ ರೋಡ್ ಮೇನ್ ರೋಡ್ನ ಬ್ಯಾಡ್ರಳ್ಳಿಯಲ್ಲಿ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ ಎದುರಿಸ್ತಾ ಇದ್ದಾರೆ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘ. ರತೀಶ ಪರ್ಚೂಟ್ ಮಾಡುವಂತ ಪ್ರಯತ್ನ, ದೇವ ಕಾದ್ ನೋಡ್ಬೇಕಾಗಿದೆ. ಪರ್ಚೂಟ್ನಲ್ಲಿ ಅಂಕ ಸಿಕ್ಕಿದ್ಯಾ ಅಂತೇಳಿ. ದಾಳಿಯಲ್ಲಿ ಪ್ರಜ್ವಲ 14-13 1 ಅಂಕದ ಮುನ್ನಡೆಯಲ್ಲಿ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಈ ಬಾರಿ ಒಂದೊಳ್ಳೆ ಟ್ಯಾಕಲ್, ಮಂಜು, ಶಿವ, ಪ್ರಜ್ವಲ ಇಲ್ಲಿ ಟ್ಯಾಕಲ್ಗೆ ಒಳಗಾಗಿದ್ದಾನೆ. ತೀರ್ಪುಗಾರ ತೀರ್ಮಾನ ನೀಡ್ತಾರೆ, ಅಲ್ಲಿ ಆಟಗಾರ ಎಲ್ಲರೂ ಮಾತಾಡೋದು ಬೇಡ. It's each 1 point. ದಾಳಿಯಲ್ಲಿ ಸಂದೀಪ್ 1 ಅಂಕದ ಮುನ್ನಡೆಯಲ್ಲಿ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಮುಂದಿನ ಪಂದ್ಯ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು ವರ್ಸಸ್ GFGC ಹೆಸರುಘಟ್ಟ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ದ್ವಿತೀಯ ಕರೆ. 16-14 ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ತಂಡ 2 ಅಂಕದ ಮುನ್ನಡೆಯಲ್ಲಿದೆ. RVS ತಂಡಕ್ಕೆ ಈ ಪಂದ್ಯ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಇದೆ. ಕಾದ್ ನೋಡೋಣ. ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ಸಾದ್ರು ದಾಳಿಯಲ್ಲಿ ಹೇಮಂತ, ಜೂನಿಯರ್ ರಾಷ್ಟ್ರೀಯ ತಾರೆ. ಇಟ್ಸ್ ಅ ಡೂ ಆರ್ ಡೈ. ಲೆಫ್ಟ್ ರೈಡರ್ 5 ಆಟಕ್ಕೆ ನಡುವೆ ಕಾದ್ ನೋಡಬೇಕಾಗಿದೆ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ, ರೈಟ್ ಕಾರ್ನರ್ ಭಾಗದಲ್ಲಿ ಚೇತನ್. ಡೂ ಆರ್ ಡೈ. ಉತ್ತಮವಾದಂಥ ಒಂದು ಟ್ಯಾಕಲ್ RVS ತಂಡದ ಆಟಗಾರರಿಂದ. ಒಂದು ಕ್ಲೋಸ್ ಫೈಟ್ ಅನ್ನು ಇಲ್ಲಿ ನೋಡಬಹುದು. ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-15 1 ಅಂಕದ ಮುನ್ನಡೆಯಲ್ಲಿ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಮನೋಜ್ ಗೌಡ
ದಯವಿಟ್ಟು ಆಟಗಾರರಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಈ ಭಾರಿ ದಾಳಿಯಲ್ಲಿ ಶ್ರೇಯಸ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಫಸ್ಟ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಬಾರಿ ಉತ್ತಮವಾದಂಥ ಆಂಕಲ್ ಹೋಲ್ಡ್ ದೇವ. ಮನೋಜ್ ಗೌಡ ಕ್ಯಾಪ್ಟನ್. ಲಾಸ್ಟ್ 4 minutes ಟು ಗೋ. ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಕೆನ್ನಾಳು ಗ್ರಾಮದ ಒಬ್ಬ ಯುವ ಆಟಗಾರ. ಎಸ್, ಎಸ್ 5 ಅಂಕದ ಮುನ್ನಡೆಯಲ್ಲಿ RVS. ಪ್ರಜ್ವಲ್ 7 ಅಟ್ಕೆ ನಡುವೆ ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಶಿವ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಕ್ವಿಕ್ ಆದಂತ ಒಂದು ದಾಳಿ. 21-17 ಇನ್ ಫೇವರ್ ಆಫ್ ಪ್ರಜ್ವಲ್. RVS ಅಟ್ಕೆ ನಡುವೆ ಈ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. RVS ಟ್ಯಾಕಲ್. ನಮ್ಮ ರಾಯಲ್ಸ್ ತಂಡದ ಹೆಸರಾಂತ ಕಬಡ್ಡಿ ಆಟಗಾರ ಪ್ರಜ್ವಲ್ ವೈಟಿ ಅವರು ಆಗಮಿಸಿದರೆ. ಉತ್ತಮವಾದಂಥ ಒಂದು ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಹಾಗೂ ರೈಟ್ ಇನ್ನು ಜಾಗದಲ್ಲಿದ್ದಂಥ ಆಟಗಾರ ಇಬ್ಬರು ಸೇರಿ ದಾಳಿಗರನ್ನ ಒಂದೊಂದು ಆಂಕಲ್ ಹೋಲ್ಡ್ ಮಾಡೋದ್ರ ಮೂಲಕ ಇಲ್ಲಿ ಒಂದು ಬಿಗಿಯಾದಂಥ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 24-17 ಇನ್ ಫೇವರ್ ಆಫ್ RVS. ಸೂರಿ ಬೀಚ್ ನ್ಯಾಷನಲ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಕ್ಯಾಪ್ಟನ್. ಲಾಸ್ಟ್ 2 minutes ಟು ಗೋ. 24-17. ಮುಂದಿನ ಪಂದ್ಯ GFGC ಹೆಸರುಘಟ್ಟ ವರ್ಸಸ್ ಸೇಂಟ್ ಪಾಲ್ಸ್ ಕಾಲೇಜ್ ಬೆಂಗಳೂರು. ರತೀಶ ರೈಟ್ ಕಾರ್ನರ್ ಭಾಗದಿಂದ ಚೇತನ್ ಒಂದೊಳ್ಳೆ ಬ್ಲಾಕ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿರುವಂತ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಯ ಸ್ಪಾನ್ಸರ್ಡ್ ಆಗಿರುವಂತಹ ನಮ್ಮ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀಯುತ ಅಭಯ್ ಕುಮಾರ್ ಅವರು, ಕೆನರಾ ಬ್ಯಾಂಕ್
ರೀಜನಲ್ ಆಫೀಸ್ ಸೆಂಟ್ರಲ್ ಬ್ಯಾಂಕ್ ಹಾಗೆ BIT ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸಾಯಿ ಚರಣ್ ಸರ್ ಅವರು ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಸೂರಿ 25-20 in favor of RVS. ರಾಜ್ಯ ಒಕ್ಕಲಿಗರ ಸಂಘ ವಿಜಯಶಾಲಿಯಾಗಿದೆ 26-20.